ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾವು ಸೇಡು, ಈ ಸೇಡಿನ ಬಗ್ಗೆ ನಾವು ಇವತ್ತು ಮಾತಾಡಕ್ಕೆ ಹೋಗ್ತಾ ಇದ್ದೀವಿ. ಅನೇಕ ವಿಷಯಗಳಲ್ಲಿ ಮನುಷ್ಯನಿಗೆ ವೈರತ್ವ, ಸೇಡು ಅನ್ನೋದು ಇರುತ್ತೆ. ಈ ಸೇಡಿನ ಬಗ್ಗೆ ಕೆಲವು ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದು ಸರಿ ಒಂದು ಮಹಿಳೆಯನ್ನು ಒಂದು ಹುಚ್ಚುನಾಯಿ ಕಚ್ಚಿಬಿಡ್ತು. ಸರಿ, ಅದಾದ ನಂತರ ಆ ಮಹಿಳೆಗೆ ಸೂಕ್ತ ಕಾಲದಲ್ಲಿ ಔಷಧಿ, ಅದಾದಮೇಲೆ ಟ್ರೀಟ್ಮೆಂಟು ಸಿಕ್ಕಲಿಲ್ಲ. ಆದ್ದರಿಂದ ಅವಳಿಗೂ ಹುಚ್ಚಿಡಿಯೋದಕ್ಕೆ ಪ್ರಾರಂಭ ಆಯಿತು. ಹೈಡ್ರೋಫೋಬಿಯಾದಂತಹ ಲಕ್ಷಣಗಳು ಅವಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಆಕೆಯ ಸಂಬಂಧಿಕರು ಇನ್ನೂ ಸ್ವಲ್ಪ ಜಾಗೃತರಾಗಿ ಚೆನ್ನಾಗಿರೋ ಅಂಥ ಹಾಸ್ಪಿಟ್ಲಿಗೆ ಅವಳನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೋಸ್ಕರ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಪಡ್ತಾರೆ. ಅದೇ ರೀತಿಯಾಗಿ ಡಾಕ್ಟ್ರನು ಅವಳಿಗೆ ಸೂಕ್ತವಾಗಿರೋ ಅಂತಹ ಔಷಧಿಯನ್ನು ನೀಡ್ತಾರೆ. ಈ ಆರೈಕೆ ಮಾಡಿದ್ರೂ ಆಕೆಯ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಬರಲ್ಲ. ಅದು ಬರ್ತಾ ಬರ್ತಾ ಕ್ಷೀಣ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಒಂದು ದಿನ ಅವಳು ಕಾಮಾಗಿರ್ತಾಳೆ, ಯಾವುದೇ ರೀತಿಯಾದಂಥ ಹಿಂಸೆಯನ್ನು ಅನುಭವಿಸ್ತಾ ಇರಲ್ಲ, ನೆಮ್ಮದಿಯಾಗಿರ್ತಾಳೆ. ಆ ಟೈಮಲ್ಲಿ ಡಾಕ್ಟ್ರ್ ಬಂದುಬಿಟ್ಟು ಅವಳಿಗೆ ಒಂದು ಪೇಪರು, ಒಂದು ಪೆನ್ ಕೊಡ್ತಾರೆ. ನೋಡಿ, ಈ ಪೇಪರ್ ಪೆನ್ನಲ್ಲಿ ನೀನೇನು ಬೇಕಾದ್ರೂ ಬರಿಬೋದು, ನಿನಗೇನು ಅನ್ನಿಸ್ತಾ ಇದೆ ಅದನ್ನೆಲ್ಲ ನೀನು ಬರೀ ಅಂತ ಕೊಟ್ಟರೆ ಅವಳು ಪೆನ್ ಇಟ್ಕೊಂಡು ಪೇಪರ್ ಮೇಲೆ ಬರಿತಾನೇ ಇದ್ದಾಳೆ. ಕಂಟಿನ್ಯೂಸ್ ಆಗಿ ಬರಿತಾನೇ ಇದ್ದಾಳೆ. ಡಾಕ್ಟ್ರಿಗೆ ಇವಳು ಬರೆಯೋದನ್ನು ನಿಲ್ಲಿಸೋದೇ ಇಲ್ಲ ಅಂತ ಗೊತ್ತಾಯಿತು. ಏನು ಬರಿತಾ ಇದೆಯಮ್ಮ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ನಾನು ಕಚ್ಚಬೇಕಾಗಿರೋ ಅವ್ರ ಹೆಸರೆಲ್ಲ ನಾನು ಇಲ್ಲಿ ಬರಿತಾ ಇದ್ದೀನಿ, ಅವ್ರನ್ನೆಲ್ಲ ನಾನು ಕಚ್ಚಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಆವಾಗ ಡಾಕ್ಟ್ರು ಅಂದ್ಕೊತಾರೆ, ಸಾಯುವಂಥ ಪರಿಸ್ಥಿತಿನಲ್ಲೂ ಈ ದ್ವೇಷ ಅನ್ನೋದು ನೀನು ಬಿಡಲಿಲ್ಲ ಅಂತ. ಕೆಲವರು ತಾವು ಕಷ್ಟವನ್ನು ಅನುಭವಿಸ್ತಿರೋವಂಥ ಸಂದರ್ಭದಲ್ಲಿ ಬೇರೆಯವ್ರೂ ಸಂತೋಷವಾಗಿರಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ದ್ವೇಷವನ್ನು ಕಾಡ್ತಾ ಇರ್ತಾರೆ. ನಾನು ಸತ್ರು ನೀನು ಮಾಡಿದ ಕೆಲಸನ ನಾನು ಮರೆಯಲ್ಲ, ಪ್ರೇತವಾಗಿ ಬಂದು ನಾನು ನಿನ್ನನ್ನು ಕಾಡ್ತೀನಿ. ದೇಹ ನಾಶ ಆದ್ರೂ ದ್ವೇಷ ನಾಶ ಆಗಲ್ಲ. ಇದಕ್ಕೆ ಮುಂದಕ್ಕೆ ಒಂದು ಕತೆ ಬರುತ್ತೆ. ಕೆಲವರು ಮನಸ್ಸೊಳಗಡೆನೇ ದ್ವೇಷ ಮಾಡ್ತಾ ಇರ್ತಾರೆ, ಬಟ್ ಆಚೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ನಿಮ್ಮ ಕೈಲಿ ಕಂಡುಹಿಡಿಯೋದಕ್ಕೂ ಆಗೋದಿಲ್ಲ. ಆದರೆ ಅವ್ರ ಮನಸ್ಸಿನಲ್ಲಿರೋವಂಥ ದ್ವೇಷ ಅವರ ವ್ಯಕ್ತಿತ್ವವನ್ನೇ ಅದು ಹಾಳು ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಒಂದು ಸರಿ 34 ವರ್ಷದ ಮಹಿಳೆ ಒಂದು ಡಾಕ್ಟರ್ ಹತ್ರ ಹೋಗಿರ್ತಾಳೆ. ಆದರೆ ನೋಡೋದಕ್ಕೆ 50 ವರ್ಷದ ಥರ ಆ ಮಹಿಳೆ ಕಾಣ್ತಾ ಇರ್ತಾರೆ. ಅತಿಯಾದಂತಹ ನಿದ್ರಾಹೀನತೆ, ನರ ದೌರ್ಬಲ್ಯ, ಅದಾದ ನಂತರ ದೈಹಿಕ ಆಯಾಸದಿಂದ ಆಕೆ ನರಳ್ತಾ ಇರ್ತಾರೆ. ಡಾಕ್ಟ್ರಿಂದ ಸಲಹೆಯನ್ನು ಪಡೆದಿದ್ರೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿರಲ್ಲ. ಅದಾದ ನಂತರ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿ ದೇವ್ರ ವಿಧವಾದಂಥ ಪ್ರಾರ್ಥನೆಯನ್ನು ಮಾಡಿದ್ರೂ ಯಾವುದೇ ರೀತಿಯಾದಂಥ ಫಲವನ್ನು ಆಕೆ ಕಂಡಿರೋದಿಲ್ಲ. ಇದೇ ರೀತಿಯಾಗಿ ಕೊನೆಗೆ ಫುಲ್ ಬೇಜಾರಾಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತಲೂ ನಿರ್ಧಾರ ಮಾಡಿರ್ತಾರೆ. ಅದಾದ ನಂತರ ಆಕೆಯನ್ನು ತಿರ್ಗಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕಾರಣ ಅವಳ ಪರಿಸ್ಥಿತಿ ಇನ್ನೂ ಹದಗೆಡ್ತಾ ಇರುತ್ತೆ. ಸರಿ, ಡಾಕ್ಟರ್ ಪರಿಪರಿಯಾಗಿ ಆಕೆಯನ್ನು ಕ್ವಶನ್ ಕೇಳಿ ಕೊನೆಗೆ ಒಂದು ಉತ್ತರವನ್ನು ಕಂಡುಹಿಡ್ಕೊಳ್ತಾರೆ. ಡಾಕ್ಟರ್ಗೆ ವಿಷಯ ಗೊತ್ತಾಗುತ್ತೆ. ಸುಮಾರು ವರ್ಷಗಳ ಹಿಂದೆ ಆಕೆ ಮದುವೆಯಾಗೋದಕ್ಕೆ ಇಚ್ಛೆ ಪಟ್ಟಂತಹ ವ್ಯಕ್ತಿಯನ್ನ ಆಕೆಯ ತಂಗಿ ಮದುವೆ ಮಾಡ್ಕೊಂಡಿರ್ತಾರೆ. ಆಕೆಗೆ ಆ ಅಸಮಾಧಾನವನ್ನ ಆಚೆನೂ ವ್ಯಕ್ತಪಡಿಸದೆ ತನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಮನಸ್ಸಿನಲ್ಲೇ ದ್ವೇಷ ಕರ್ಕೊಂಡು ಇರ್ತಾರೆ. ತುಂಬಾ ಮಾನಸಿಕವಾದಂಥ ಅಸಮಾಧಾನನೂ ಅವ್ರಿಗಾಗ್ತಾ ಇರುತ್ತೆ. ಆದರೆ ಆಚೆ ಏನು ಆಗದೆ ಇರೋಂಗೆ ನಾರ್ಮಲ್ ಆಗಿ ಚೆನ್ನಾಗಿ ಕ್ಯಾಶುವಲ್ ಆಗಿ ಮಾತಾಡಿಕೊಂಡು ಆ ಟೈಮಲ್ಲೆಲ್ಲ ಅವ್ರ ಕಾಲ ಕಳೆದಿರ್ತಾರೆ. ಅದಾದ ನಂತರ ತಂಗಿ ತನ್ನ ಮನೆಗೆ ಬಂದಾಗೆಲ್ಲ ಚೆನ್ನಾಗಿ ಮಾತಾಡಿಕೊಂಡು ಪ್ರೀತಿಯಿಂದ ಪ್ರೇಮದಿಂದ ಎಲ್ಲ ಮಾತಾಡ್ತಾ ಇರ್ತಾರೆ. ಬಟ್ ಮನಸ್ಸಿನಲ್ಲಿ ತುಂಬ ಅನೇಕ ರೀತಿಯಾದಂತಹ ದ್ವೇಷವನ್ನು ಅವ್ರು ಇಟ್ಕೊಂಡು ಆ ತಂಗಿ ಮೇಲೆ ದ್ವೇಷವನ್ನು ಸಾಧಿಸಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಇರ್ತಾನೆ ಇರುತ್ತಂತೆ. ಅದೇ ರೀತಿಯಾದಂಥ ಕಾರಣಗಳಿಂದ ಆ ದ್ವೇಷ ಹೆಚ್ಚಾಗಿ ಮಾನಸಿಕ ಹಿಂಸೆಗೆ ಕಾರಣ ಆಗಿ ಅದಾದ ನಂತರ ಶರೀರದ ಆರೋಗ್ಯದ ಮೇಲೂ ಅದು ಪ್ರಭಾವ ಬೀರಿರುತ್ತೆ. ಇದಾದ ನಂತರ ಆಕೆಗೆ ಒಬ್ಬ ಸಾಧು ಹತ್ರ ಆಕೆಯನ್ನು ಕರ್ಕೊಂಡೋಗಿ ಇದೇ ರೀತಿಯಾದಂಥ ಪ್ರಾಬ್ಲಮ್ಸ್ನೆಲ್ಲ ಹೇಳಿದಾಗ ಆ ಸಾಧು ಹೇಳ್ತಾರೆ, ದ್ವೇಷ ಒಳ್ಳೆಯದಲ್ಲ, ನೀನು ನಂಬಿಕೆಯಿಂದ ಭಗವಂತನನ್ನ ಪ್ರಾರ್ಥನೆ ಮಾಡು, ನಿನ್ನಲ್ಲಿದ್ದಂತಹ ಎಲ್ಲ ದ್ವೇಷವನ್ನ ಭಗವಂತನ ಹತ್ರ ಹೇಳ್ಕೊ, ಹಿಂಗಾಯ್ತು ಅಂತ ಹೇಳ್ಕೊ. ಅದಾದ ನಂತರ ನಿನಗೆ ಒಂದು ಶಾಂತಿ ಅನ್ನೋದು ಸಿಗುತ್ತೆ. ನಿನ್ನ ಮನಸ್ಸಿನಲ್ಲಿ ಇರುವಂಥ ಎಲ್ಲ ವಿಷಯವನ್ನು ದೇವ್ರ ಹತ್ರ ಹೇಳ್ಬಿಡು, ಖಂಡಿತವಾಗ್ಲೂ ನಿನಗೆ ಸಮಾಧಾನ ಅನ್ನೋದು ಸಿಗುತ್ತೆ. ನಿನಗಿಂತ ದೊಡ್ಡ ಈ ಪ್ರಪಂಚದಲ್ಲೇ ಅತ್ಯಧಿಕವಾಗಿ ಪವರ್ಫುಲ್ ಆಗಿರುವಂಥ ಶಕ್ತಿ ಒಂದಿದೆ, ಆ ಶಕ್ತಿಯನ್ನು ನೀನು ನಂಬಿ ಅದಕ್ಕೆ ಪೂಜೆ ಮಾಡು ಅಂತ ಹೇಳ್ತಾರೆ. ಅದಾದ ನಂತರ ಆ ಶಕ್ತಿಯನ್ನು ನಂಬಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಅವಳು ಅದೇ ರೀತಿಯಾಗಿ ದೈನ್ಯಳಾಗಿ ದಿನಾಗ್ಲೂ ತನ್ನ ಮನಸ್ಸಿನಲ್ಲಿ ಏನೇನು ಆಗ್ತಾ ಇದೆಯೋ ಅದನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಂಡು ತನ್ನ ಮನಸ್ಸಿನಲ್ಲಿ ಇದ್ದಂತಹ ಭಾವನೆಗಳನ್ನೆಲ್ಲ ಕಮ್ಮಿ ಮಾಡ್ಕೊತಾಳೆ. ಅದಾದ ನಂತರ ಕಾಲಕ್ರಮೇಣವಾಗಿ ಅವಳ ಶರೀರದ ಆರೋಗ್ಯ, ಅವಳ ಮನಸ್ಸಿನ ಶಾಂತಿ ಸ್ವಲ್ಪವಾಗಿ ಇಂಪ್ರೂವ್ ಆಗುತ್ತೆ. ಆಕೆ ಸಂಪೂರ್ಣವಾಗಿ ಗುಣಮುಖಳಾಗಿ ಸಂತೋಷದಿಂದ ಶಾಂತಿಯಿಂದ ಇರೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಎಲ್ಲಿ ನಾನು ನನ್ನದು ಮಾತ್ರ ಅನ್ನುವಂಥ ಅಹಂಕಾರ ನಮ್ಮ ಮೇಲೆ ಇರುತ್ತೋ
ಅಲ್ಲಿವರೆಗೂ ನಮಗೆ ದ್ವೇಷ ಅನ್ನೋದು ಇರುತ್ತೆ. ಪುಣೆ ಸನಾತನ್ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಬಂದಂತಹ ಘಟನೆಯನ್ನ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ. 8 ವರ್ಷದ ಹುಡುಗನೊಬ್ಬನಿಗೆ ಒಂದು ಪಿಶಾಚಿ ಅವನನ್ನ ಹಿಡ್ಕೊಂಡು ನಾನಾ ರೀತಿಯ ಬಾಧೆಯಿಂದ ಆತ ನರಳುತ್ತಾ ಇರ್ತಾನೆ. ಆ ಹುಡುಗ ಅವರ ತಂದೆ ತುಂಬಾ ಐಶ್ವರ್ಯವಂತರು. ಮಗನ ಈ ರೋಗಕ್ಕೆ ಹಲವಾರು ರೀತಿಯಿಂದ ಅಪಾರವಾದಂತಹ ಹಣವನ್ನ ಅವರು ಖರ್ಚು ಮಾಡಿರ್ತಾರೆ. ಸರಿ, ಎಷ್ಟೇ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕೊನೆಗೆ ನರಸೋಬವಾಡಿಯ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪಿಶಾಚಿಗಳ ಬಾಧೆ ಪರಿಹಾರ ಆಗತ್ತೆ ಎಂಬ ಆ ದೇವಸ್ಥಾನದ ಕೀರ್ತಿಯನ್ನ ಅವರು ಕೇಳಿಕೊಂಡು ತಂದೆ, ತಾಯಿ, ಅದಾದ ನಂತರ ಆ ಮಗ ಮೂವರೂ ಸುಮಾರು 2 ತಿಂಗಳ ಕಾಲ ಅಲ್ಲಿ ಇರ್ತಾರೆ. ದೇವರಿಗೆ ಬೇರೆ ಬೇರೆ ಆದಂತಹ ಸೇವೆಗಳನ್ನ ಮಾಡಿಸ್ತಾರೆ, ಪೂಜೆ ಮಾಡ್ತಾರೆ, ಪ್ರಾರ್ಥನೆನೂ ಮಾಡ್ತಾರೆ. ಕೊನೆಗೆ ಒಂದಿನ ಪಿಶಾಚಿ ಬಾಯ್ ಬಿಡ್ತು. ಆ ಹುಡುಗನ ಆವೇಶ ಆವಾಗ್ಲೇನೆ ಅವರು ನೋಡ್ತಾರೆ. ಆವೇಶದಿಂದ ಆ ಪಿಶಾಚಿ ಆ ಹುಡುಗನಿಂದ ಮಾತಾಡ್ತಾ ಇದೆ. ಅದು ಹೇಳುತ್ತೆ, ನಾನು ಸುಮ್ಮನೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಇವನು ನನ್ನ ಕತ್ತಿಗೆ ಉರುಳು ಹಾಕಿ ನನ್ನನ್ನ ಸಾಯಿಸ್ಬಿಟ್ಟ. ಅದಾದ ನಂತರ ನನ್ನ ಹತ್ರ ಇದ್ದಂತಹ 500 ರೂಪಾಯಿನೂ ಕದ್ಕೊಂಡು ಎತ್ಕೊಂಡು ಹೊರಟೋದ. ಆದ ನಂತರ ನಾನು ಪಿಶಾಚಿ ಆಗ್ಬಿಟ್ಟೆ. ಸೇಡು ತೀರಿಸ್ಕೊಳ್ಳೇಬೇಕು ಅನ್ನೋ ಕಾರಣದಿಂದ ಸುಮಾರು 7 ಜನ್ಮಗಳ ಕಾಲ ನಾನು ಕಾಯ್ತಾ ಇದ್ದೆ. ಅದಾದ್ಮೇಲೆ ಈಗ ಇವನು ನನ್ನ ಕೈಗೆ ಸಿಕ್ಕಿದ್ದಾನೆ. ಇವನು ನಾನು ಬಿಡೋದಿಲ್ಲ ಅಂತ ಜೋರಾಗಿ ಅದು ಕಿರ್ಚ್ಕೊಂಡು ಹೇಳ್ತಾ ಇತ್ತು. ಅದಾದ ನಂತರ ಆ ಹುಡುಗ ಅವರ ಅಪ್ಪ, ದಯವಿಟ್ಟು ಬಿಟ್ಬಿಡು, ಆ 500 ರೂಪಾಯಿಗೆ ಬಡ್ಡಿ ಸಮೇತ ನಾನು ಕೊಟ್ಬಿಡ್ತೀನಿ, ನನ್ನ ಮಗನ್ನ ಬಿಟ್ಬಿಡು ಅಂತ ಅವನು ಅಂಗಲಾಚಿ ಬೇಡ್ಕೊತಾನೆ. ನಿನಗೇನು ಬೇಕೋ ಕೇಳು, ಅದನ್ನು ನಾನು ನಿನಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ. ನಿನಗೇನು ಆಸೆ ಇದ್ರೂ ಕೇಳು, ನಾನು ಮಾಡಿಕೊಡ್ತೀನಿ. ನನ್ನ ಮಗನ್ನ ಮಾತ್ರ ಬಿಟ್ಬಿಡು, ನನ್ನ ಮಗನ್ನ ಬಿಟ್ಬಿಡು ಅಂತ ಅವ್ರ ತಂದೆ ಕೇಳ್ಕೊತಾರೆ. ಅದಕ್ಕೆ ಆ ಪಿಶಾಚಿ, ಇವನು ನನ್ನ ಕೊಲೆ ಮಾಡ್ದ, ನಾನು ಇವನ ಜೀವವನ್ನು ತೆಗೆದೆ, ನಾನು ಬಿಡೋದಿಲ್ಲ ಅಂತ ಅದು ಬಲವಾಗಿ ಅವನ್ನ ಹಿಡ್ಕೊಂಬಿಟ್ಟಿದೆ. ಕೊನೆಗೂ ಪಿಶಾಚಿ ಆ ಹುಡುಗನನ್ನ ಬಿಡಲಿಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಆ ಹುಡುಗ ಸತ್ತೇ ಹೋಗ್ತಾನೆ. ಆ ಹುಡುಗನ ಪ್ರಾಣವನ್ನ ತೆಗೆದುಕೊಂಡ ಕರ್ಮಕ್ಕೆ ಪಿಶಾಚಿ ಮತ್ತೆ ಅದು ಪಿಶಾಚಿಯಾಗೇನೆ ಅದ್ರ ಕರ್ಮವನ್ನ ಅನುಭವಿಸುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಕೊಲೆ ಮಾಡಿದವನು ಕರ್ಮದ ನಿಯಮದಂತೆ ಅವನ ಕರ್ಮವನ್ನ ಅನುಭವಿಸಲೇಬೇಕಾಗಿತ್ತು. ಇಲ್ಲಿ ಮುಖ್ಯವಾಗಿರುವಂತ ವಿಷಯ ಏನು ಅಂದ್ರೆ, ಆ ಸೇಡಿನ ಮನೋಭಾವ ಇದ್ದಂತಹ ಆ ವ್ಯಕ್ತಿ ಸುಮಾರು 7 ಜನ್ಮಗಳ ಕಾಲ ಕಾದಿದ್ದಲ್ಲ, ಅದು ತುಂಬಾ ಗಮನವಾದಂತಹ ಅಂಶ. ಇದರಿಂದ ವಿಚಾರ ಮಾಡಿ ನೋಡೋದಾದ್ರೆ, ನೀವು ಯಾವುದನ್ನ ದ್ವೇಷಿಸ್ತೀರೋ ಅದರೆಡೆಗೇನೆ ನಿಮ್ಮ ಸೆಳೆತ ಉಂಟಾಗುತ್ತೆ. ಭಯದ ಕಲ್ಪನೆ ನಮಗೆ ಭಯದ ಸನ್ನಿವೇಶಕ್ಕೇನೆ ಎಳೆಯುವಂತೆ, ದ್ವೇಷವು ದ್ವೇಷಕ್ಕೆ ಪಾತ್ರನಾದಂತಹ ಮನಸ್ಥಿತಿಗೆ ನಮ್ಮನ್ನ ಎಳೆಯುತ್ತೆ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಯಾವುದಾದ್ರೂ ಒಂದು ಇಂಪ್ಯಾಕ್ಟ್ ನೀಡಿರುತ್ತೆ ಎನ್ನುವಂತಹ ನಂಬಿಕೆಯಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಾದ ನಂತರ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಒತ್ತಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.